ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿದ್ದು ಅವರೇ? ಹಾ ಮೇಡಮ್ ಅವರೇ. ನಮಸ್ಕಾರ. ಬೇಡ ಬೇಡ, ಅಯ್ಯೋ ಚೆನ್ನಾಗಿದ್ರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಳಿಯಂದ್ರೆ, ನಾವು ಎಷ್ಟೋ ಸಲ ನಾನು ಲಕ್ಷ್ಮಿ ಇಬ್ಬರು ಬಂದು ನಿಮ್ಮನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ವಿ. ಏನೋ ಬರೋಕ್ಕೆ ಆಗಲಿಲ್ಲ. ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು. ಹೇಗಿದ್ದೀರಾ ಇವಾಗ? ಹ್ಞೂ ಮಾವ, ಆರಾಮಾಗಿದ್ದೀವಿ. ನೋಡಿ ನೀವೇ ಹೆಂಗಿದೀವಿ ಅಂತ. ಸಿದ್ದು, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಶ್ರೀಕಾಂತ್ ಅವ್ರನ್ನ ಕಾರ್ ಆಕ್ಸಿಡೆಂಟಲ್ಲಿ ಕೊಂದಿದ್ದು ನೀನೇ ಅನ್ನೋ ಕಳಂಕ ಕಳೆದು ಹೋಯ್ತಲ್ಲ. ಎಲ್ಲ ಆ ಭಗವಂತನ ದಯೆ. ನಿಜ ಲಕ್ಷ್ಮತೆ, ಇದರಲ್ಲಿ ದೇವರ ದಯೆ ಜೊತೆಗೆ ನಿಮ್ಮ ಆಶೀರ್ವಾದ, ಮೇಡಮ್ ಅವ್ರ ಅರ್ಕೆ, ಜಯಂತ್ ಅವ್ರ ಶ್ರಮ ಎಲ್ಲನೂ ಇದೆ. ಹೌದಮ್ಮ, ಅವತ್ತು ಜಯಂತ್ ಅವರೇ ಶ್ರೀಕಾಂತ್ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಹಾಗನ್ನಿಸ್ತು ಇದೆಲ್ಲ ಜಾನು ಮೂಲಕನೇ ಆಗ್ತಿದೆ ಅಂತ. ಜಾನು ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಇಲ್ಲದೆ ಇದ್ರು ಪರೋಕ್ಷವಾಗಿ ನಮ್ಮ ಜೊತೆ ಇದ್ದಾಳೆ ಅಂತ ಅನ್ನಿಸ್ತು. ಹೌದು ಭಾವನಾ, ನಮ್ಮ ಜಯಂತ್ ಅವರು ದೇವರಂಥ ಮನುಷ್ಯ. ಅಂಥವ್ರ ಜೊತೆ ಬಾಳೋದಕ್ಕೆ ನಮ್ಮ ಜಾನುಗೆ ಅದೃಷ್ಟ ಇರಲಿಲ್ಲ. ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ನೀನೇ ನೋಡ್ತಿಲ್ಲ ಲಕ್ಷ್ಮಿ, ಅಳಿಯಂದ್ರಿಗೆ ನಾನು ಇನ್ನೊಂದು ಮದುವೆ ಆಗಿ ಅಂತ ಹೇಳಿದ್ರೆ ಅವರು ಹೇಗೆ ಮಾತಾಡಿದ್ರು ಅಂತ. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು. ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವ್ರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ. ಅಮ್ಮ, ಅಪ್ಪ, ಈಗ ಇದ್ದಿದ್ದ ಸಮಸ್ಯೆ ಎಲ್ಲ ಕಳೀತು. ನಾನು ಸಿದ್ದು ಅವರು ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಅದೇ ಈ ಬಿಸಿಬೇಳೆಭಾತ್ ಪುಡಿ, ಪುಳಿಯೋಗರೆ ಗೊಜ್ಜು, ಉಪ್ಪಿನಕಾಯಿ ಇದನ್ನೆಲ್ಲ ಮನೆಯಲ್ಲೇ ತಯಾರು ಮಾಡಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಅಂಗಡಿಗಳಿಗೆ ಮಾರೋಣ ಅಂತ ಅಂದ್ಕೊಂಡಿದ್ದೀವಿ. ಹೊಸ ಬಿಸ್ನೆಸ್ ಜೊತೆ ಹೊಸ ಜೀವನ. ಒಳ್ಳೇದಮ್ಮ, ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಹೇಗೋ ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಮೇಡಮ್ ಅವರೇ, ನೀವು ಮಾತಾಡ್ತೀರಿ. ನನಗೆ ಪೌಡ್ರ್ ಕಾಲ್ ಮಾಡಿದ್ದ, ಅವನು ಪರಿಚಯ ಇರೋ ಅಂಗಡಿಗಳಲ್ಲಿ ಆರ್ಡರ್ ಇಸ್ಕೊಡ್ತೀನಿ ಅಂತ. ಅದಕ್ಕೆ ನಾನು ಹೋಗಿ ಅವನ ಹತ್ರ ಮಾತಾಡ್ಕೊಂಬರ್ತೀನಿ. ಬರ್ತೀನಿ ಮಾವ, ಬರ್ತೀನಿ ಲಕ್ಷ್ಮಿ. ಅಯ್ಯೋ, ನಾನು ಹೀಗೆ ಮಾತಾಡ್ಕೊಂಡೇ ಕೂತ್ಬಿಟ್ಟೆ ನಿಮ್ಮ ಜೊತೆ. ನೀವಿಬ್ರು ಕೂತ್ಕೊಳ್ಳಿ, ನಾನು ಬೇಗ ಕಾಫಿ ತೊಗೊಂಬಂದ್ಬಿಡ್ತೀನಿ. ಹಾಂ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲಕ್ಷ್ಮೀ